ಗುರು, ಹೇಗಿದ್ದೀರಾ? ನಾನ್ ಗುರು, ನಿಮ್ ಪಲ್ಲವಿ. ಗುರು, ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಬರ್ತಾ ಜಾಗ ಜಾಸ್ತಿ ಕಾಣಿಸ್ತಾ ಇದೆ. ಮನಸ್ಸುಗಳ ಮನಸ್ಥಿತಿ ಸ್ವಲ್ಪ ಚಿಕ್ಕದಾಗಿ ಅನಿಸ್ತಾ, ಅಂದ್ರೆ ಸಣ್ಣತನ ಕಾಣಿಸ್ತಾ ಇದೆ ಅವ್ರ ಮಧ್ಯೆ. ಎಷ್ಟೇ ಆಗ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು 87 ದಿನಗಳ ಜರ್ನಿಯಲ್ಲಿ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು, ಒಂದು ಸ್ನೇಹ ಅನ್ನೋ ಬಾಂಧವ್ಯಕ್ಕೆ ಬೆಲೆಯನ್ನ ಕೊಡ್ಬೇಕು. ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಒಂದು ಸ್ನೇಹ ಮತ್ತೆ ಒಂದು ಸಂಬಂಧ, ಇದ್ರಗಳ ಬೆಲೆ ಎಲ್ಲೋ ಒಂದ್ ಕಡೆ ಕಳೆದೋಗ್ತಾ ಇದೆ. ಒಂದು ಕೋಪ, ಜಗಳ, ದ್ವೇಷದ ಮಧ್ಯೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಹೊಸ ವರ್ಷ ನಮಗೆ ಆರಂಭ ಆಗಿದೆ, ಬಟ್ ಬಿಗ್ ಬಾಸ್ ಮನೇಲಿ ಹಳೆ ವರ್ಷನೇ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ. ಏನೇ ಆಗ್ಲಿ, ಬಿಗ್ ಬಾಸ್ ಮನೇಲಿ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವ್ದಪ್ಪ ಅಂದ್ರೆ, ಒಂದು ಹೊಸ ವರ್ಷದ ಸಂಭ್ರಮಾಚರಣೆ. ಅಂದ್ರೆ ಹೊಸ ವರ್ಷಕ್ಕೆ ಒಬ್ಬ ಹೊಸ ವ್ಯಕ್ತಿ, ಅಂದ್ರೆ ನಮ್ಮ ಒಂದು ಬಿಗ್ ಬಾಸ್ ಮನೆಗೆ ಗುರುಗಳ ಆಗಮನ ಆಗಿದ್ದು. ಏನೇ ಆಗ್ಲಿ, ಅವರ ಒಂದು ಆಗಮನ ಒಂದು ಪಾಸಿಟಿವ್ ವೈಬ್ಸ್ ಕೊಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಸ್ಪರ್ಧಿಗಳ ಒಂದು ಭವಿಷ್ಯವನ್ನ ಹೇಳುವಂತ ಟೈಮಲ್ಲಿ ಕೆಲವೊಬ್ರು ಭವಿಷ್ಯವನ್ನ ಕೇಳಿ ನಮಗೂ ಸಹ ಬೇಜಾರು ಉಂಟಾಗಿದ್ದು ನಿಜಾನೇ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ರತಾಪ್ ಅವರು ಒಂದು ಹೇಳಿದ್ದಾಗಿರ್ಬೋದು, ಪ್ರತಾಪ್ ಅವ್ರ ಭವಿಷ್ಯ ಕೇಳಿ ಅಂತೂ ನಮ್ಮ ಕನ್ನಡಿಗರು ಯಾರು ಅವ್ರನ್ನ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಾ ಇದ್ರು 100% ಆ ಭವಿಷ್ಯ ಕೇಳಿ ಶಾಕ್ ಆಗಿರ್ತಾರೆ. ನನಗೂ ಸಹ ಶಾಕ್ ಆಯ್ತು. ಯಾಕಂದ್ರೆ ಈಗ ತಾನೇ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದರೆ, ತುಂಬಾ ಅವ್ರ ಫ್ಯಾಮಿಲಿ ಜೊತೆ ಬೆರಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಏಕಾಏಕಿ ಈಗ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಶ್ರೀ ವಿದ್ಯಾಶಂಕರಾನಂದ ಸ್ವಾಮೀಜಿಗಳು ಏಕಾಏಕಿ ನೀವು ಫ್ಯಾಮಿಲಿ ಅವರಿಂದ ದೂರ ಇರೋದೇ ಒಳ್ಳೇದು, ನೀವು ಔಟ್ ಆಫ್ ಕಂಟ್ರಿನಲ್ಲಿ ಹೋದ್ರೆ ನಿಮ್ಗೆ ಒಂದು ಸಕ್ಸಸ್ ಆಗುತ್ತೆ ಅಂತ ಈ ಮಾತನ್ನ ಹೇಳಿದ್ರು. ಬಟ್ ಅದನ್ನ ಕೇಳಿ ಅಂತೂ ಪ್ರತಾಪ್ ಅವ್ರ ಮುಖ ನೋಡಕ್ಕಾಗ್ಲಿಲ್ಲ. ಒಂದು ಕ್ಷಣ ಹೊಸ ವರ್ಷ ಅಂತ ನೋಡ್ದೆ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ರು. ಅದನ್ನ ನೋಡಿ ತದನಂತರ ಸ್ವಾಮೀಜಿಯವರ ಹತ್ರ ಕರೆಸಿ ಒಂದಷ್ಟು ಸಮಾಧಾನವನ್ನ ಮಾಡಿದ್ರು. ಇಲ್ಲ, ಏನಾಗಲ್ಲ, ಕಷ್ಟ ಬರುತ್ತೆ, ಬಟ್ ಆ ಕಷ್ಟದಿಂದ ಓಡೋಗ್ಬಾರ್ದು, ಕಷ್ಟನ ಎದುರಿಸಿ ನಿಲ್ಲಬೇಕು. ಈಗ ನಮ್ಮ ಜೀವನನೂ ಅಷ್ಟೇ, ನಿಮ್ಮ ಜೀವನನೂ ಅಷ್ಟೇ. ಈಗಾಗಲೇ ಆದಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡ್ ಬಂದಿದ್ದೀರಾ. ಬಟ್ ಇನ್ನು ಮುಂದೆ ಏನೇ ಆಗಲಿ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರಿ, ಅದು ನನಗೂ ಬೇಜಾರಾಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರು. ಬಟ್ ಈಗ ಪ್ರತಾಪ್ ಅಣ್ಣವ್ರು ಈ ಒಂದು ಸಿಚುಯೇಷನ್ ಯಾವ ಥರ ತಗೊಳ್ತಾರ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿ ಹೇಳ್ದಂಗೆ ನಿಜಕ್ಕೂ ಫ್ಯಾಮಿಲಿಯಿಂದ ದೂರ ಇರ್ತಾರ ಅಥವಾ ಔಟ್ ಆಫ್ ಕಂಟ್ರಿ ಹೋಗ್ತಾರ ಗೊತ್ತಿಲ್ಲ. ಬಟ್ ಏನೇ ಆಗ್ಲಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಈ ಒಂದು ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ. ಅಂಡ್ ನೆಕ್ಸ್ಟ್ ವರ್ತೂರ್ ಸಂತೋಷ್ ಅಣ್ಣವ್ರ ಬಗ್ಗೆ ಹೇಳ್ತಾ ಇದ್ರು. ವರ್ತೂರ್ ಸಂತೋಷ್ ಅಣ್ಣವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸ್ಕೊಂಡ್ ಬಂದಿದಾರಂತೆ. ಯಾವಾಗ ಅಂದ್ರೆ, ಅವರ ಒಂದು ಕಾಲ್ ಮೇಲೆ ಹಾಕಬಾರ್ದಂತ ಜಾಗದಲ್ಲಿ ಟ್ಯಾಟೂ ಹಾಕ್ಸಿರೋದಕ್ಕೋಸ್ಕರ. ಅಂದ್ರೆ ಅವ್ರ ಕಾಲಿನ ಮೊಣಕಾಲಿನ ಕೆಳಭಾಗದಲ್ಲಿ ಒಂದು ಟ್ಯಾಟೂ ಇದೆ. ಸೊ ಅದು ಸ್ವಲ್ಪ ದೊಡ್ಡದಾಗೂ ಇದೆ, ಸೊ ಕಾಣ್ಬೋದು, ಯಾರಾದ್ರೂ ನೋಡ್ಬೋದು ಬೇರೆ ಟೈಮಲ್ಲಿ ಅವ್ರ ಶಾರ್ಟ್ಸ್ ಹಾಕಿದಾಗ. ಸೊ ಆ ಒಂದು ಟ್ಯಾಟೂ ಹಾಕ್ಸಿರೋದಕ್ಕೋಸ್ಕರ ಅವರ ಒಂದು ಜೀವನದಲ್ಲಿ ಸಾಕಷ್ಟು ಕಷ್ಟಗಳು, ಸಾಕಷ್ಟು ನೆಮ್ಮದಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರ ಒಂದು ಜೀವನದಲ್ಲಿ ಆ ಟ್ಯಾಟೂ ಹಾಕ್ಸಿದ ಮೇಲೇನೆ ಒಂದಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ, ನೆಮ್ಮದಿ ಇಲ್ಲ ಜೀವನದಲ್ಲಿ ಅಂತಾನು ಹೇಳಿದ್ರು. ಸೊ ಆದಷ್ಟು ಆ ಟ್ಯಾಟೂನ ರಿಮೂವ್ ಮಾಡಿಸಿ ನಿಮ್ಗೆ ಒಳ್ಳೇದಾಗುತ್ತೆ. ಮತ್ತು ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ರು, ನೀವು ನಿಮ್ಮದು ಅಂತ ಏನು ಮಾಡಿಲ್ಲ, ನಿಮ್ಮ ಪೂರ್ವಿಕರು ಮಾಡಿರೋದನ್ನ ನೀವು ಅದನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ. ಬಟ್ ನಿಮ್ಮ ಸ್ವಂತದಿಂದ ನೀವು ತಂದಿರೋಂಥದ್ದು ಬರೀ ಹೆಸರು ಮಾತ್ರ. ಆ ಹೆಸರನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಮಾಡೋದಕ್ಕೆ ಟ್ರೈ ಮಾಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಬಟ್ ಇದನ್ನ ವರ್ತೂರ್ ಸಂತೋಷ್ ಅವರು ಯಾವ ರೀತಿ ತಗೊಂತಾರೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ನಾವು ಒಳ್ಳೆ ರೀತಿಯಲ್ಲಿ ತಗೊಂಡ್ಲಿ ಅಂತಾನೆ ಇಷ್ಟಪಡ್ತಾ ಇದೀವಿ. ಯಾಕಂದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿ ಅವರು ತುಂಬಾ ಸಾಕಷ್ಟು ಆಸ್ತಿಗಳನ್ನ, ಸಾಕಷ್ಟು ಹೆಸರನ್ನ ಮಾಡಿಟ್ಟಿದ್ರು. ಸೊ ಈಗ ಇವರು ಹಳ್ಳಿಕರನ್ನ ಒಂದು ಹೆಸರನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರದ್ದು ಒಂದು ಪರ್ಸನಲ್ ಕಾಂಟ್ರಿಬ್ಯೂಷನ್ ನಾವು ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದೀವಿ. ಆದ್ರೂ ಸಹ ನಮ್ಮ ರೈತ ಅನ್ನೋದೇ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಬಂದು ಸಂಗೀತ ಶೃಂಗೇರಿ ಅವರ ನಿಜವಾದ ಹೆಸರು ಶ್ರೀದೇವಿ ಅಂತೆ. ಗುರು, ನನಗೆ ಈಗಲೇ ಗೊತ್ತಾಗಿದೆ. ನೆನ್ನೆ ಒಂದು ಎಪಿಸೋಡ್ ನೋಡಿದ್ಮೇಲೆ ಗುರುಜಿ ಅವ್ರು ಕೇಳಿದ್ರು, ನಿಮ್ಮ ಮೂಲ ಹೆಸರು ಏನು ಅಂತ ಕೇಳಿದಾಗ ಶ್ರೀದೇವಿ ಅಂತ ಹೇಳಿದ್ರು. ಸೊ ನನಗೊಂದು ಶಾಕ್ ಆಯ್ತು, ಸಂಗೀತ ಅವರ ಹೆಸರು ಶ್ರೀದೇವಿನಾ ಅಂತ. ಬಟ್ ನಮಗೆಲ್ಲ ಒಂದು ಇಂಡಸ್ಟ್ರಿಗೆ ಪರಿಚಯ ಆಗಿರುವಂಥದ್ದು ಸಂಗೀತ ಶೃಂಗೇರಿ ಅಂತ. ಸೊ ಅವರ ಜೀವನದಲ್ಲೂ ಅಷ್ಟೇ ಸಾಕಷ್ಟು ನೋವುಗಳನ್ನ ಅನುಭವಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಯಾರೋ ಅವ್ರಿಗೆ ತುಂಬಾ ನಂಬದವರೇ ಮೋಸ ಮಾಡ್ತಾರೆ, ನಂಬಿಕೆ ದ್ರೋಹ ಮಾಡ್ತಾರೆ ಅಂತಾನು ಹೇಳ್ತಾ ಇದ್ರು. ಅಂಡ್ ಅವರ ಒಂದು ಲೈಫ್ ಅಲ್ಲಿ ಅಂದ್ರೆ 2024 ಅಲ್ಲಿ ಅವ್ರ ಕೆರಿಯರ್ ಚೆನ್ನಾಗಿರುತ್ತೆ ಅಂತಾನು ಹೇಳಿದ್ರು. ಅವ್ರ ಲೈಫ್ ಇನ್ನು ಪರ್ಸನಲ್ ಲೈಫು ಮತ್ತೆ ಕೆರಿಯರ್ ಲೈಫು ಚೆನ್ನಾಗಿ ಬಿಲ್ಡ್ ಆಗುತ್ತೆ,
ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತಾನೆ ಹೇಳ್ತಿದ್ರು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ 2025ಕ್ಕೆ ಸಂಗೀತ ಅವರಿಗೆ ಮದುವೆ ಸಹ ಆಗುತ್ತೆ ಅಂತಾನು ಹೇಳ್ತಾ ಇದ್ರು. ಸೊ ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಮದ್ವೆ ಅಂದ್ರೆ ಬೇಜಾರು ಅನ್ನೋ ತರ ಇರೋ ಸಂಗೀತ ಅವರು ಯಾವ ರೀತಿ ಮದ್ವೆ ಆಗ್ತಾರೆ ಅನ್ನೊಂದು ಕುತೂಹಲ ಆಲ್ಮೋಸ್ಟ್ ಈಗ ಎಲ್ಲ ಫ್ಯಾನ್ಸ್ಗೂ ಬಂದ್ಬಿಟ್ಟಿರುತ್ತೆ. ಇನ್ನು ನೆಕ್ಸ್ಟ್ ನಮ್ಮ ನಮ್ರತಾ ಅವ್ರ ಬಗ್ಗೆ ಕೇಳಿದಾಗ ಹೇಳ್ಬೇಕಾ, ನಮ್ರತಾ ಅವ್ರ ಲೈಫಲ್ಲೂ ಅಷ್ಟೇ ಅದೃಷ್ಟ ಅಂತ ಬಂದಿದೆ ಅಂತ. ಯಾಕಂದ್ರೆ ಅವರ ಒಂದು ಬಲಭಾಗದಲ್ಲಿ ಒಂದು ಚುಕ್ಕೆ ಇದೆಯಂತೆ. ಸೊ ಅದು ಚುಕ್ಕೆ ಬಂದು ಅದೃಷ್ಟದ ಸಂಕೇತ ಅಂತ ಹೇಳಿದ್ರು. ಬಟ್ ಅವರ ಒಂದು ಫ್ಯಾಮಿಲಿಯವರೇ ಅವ್ರನ್ನ ದುರದೃಷ್ಟ ಅಂತ ಫಸ್ಟ್ ದೂರ ಮಾಡಿದ್ರು. ಏನೇ ಆಗ್ಲಿ ದುರದೃಷ್ಟ ಮತ್ತೆ ಅದೃಷ್ಟ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಅದನ್ನ ಯಾವ ರೀತಿ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಒಂದು ಕೆಲಸವನ್ನ ಸಾಧನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಸಾಧನೆ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ನಾನು ಸಾಧನೆ ಮಾಡೋದಕ್ಕೆ ಒಂದು ಪ್ರಯತ್ನ ಪಟ್ರೇನೆ ಅಲ್ವಾ ಅದು ಸಾಧನೆ ಮಾಡೋದಕ್ಕಾಗೋದು. ಸೊ ಆ ರೀತಿ ನಮ್ಮ ಒಂದು ಕೈಯಲ್ಲೇ ಇರುತ್ತೆ. ಒಂದು ಅದನ್ನ ಅದೃಷ್ಟವನ್ನು ತಗೊಳ್ಳೋದಾಗಿರ್ಬೋದು ಅಥವಾ ದುರದೃಷ್ಟವನ್ನು ತಗೊಳ್ಳೋದಾಗಿರ್ಬೋದು. ಈಗ ಸಪೋಸ್ ನಾನು ಒಂದು ಕೆಲಸದ ಸಾಧನೆ ಮಾಡಿದೀನಿ ಅಂದ್ರೆ ಅದು ಅದೃಷ್ಟ ಅಂತ ಹೇಳ್ಬೋದು, ನಾನು ಮಾಡದೆ ಹೋದ್ರೆ ದುರದೃಷ್ಟ ಅಂತ ಹೇಳ್ಬೋದು. ಬಟ್ ನಮ್ಮ ಒಂದು ಪ್ರಯತ್ನ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ರತಾ ಅಕ್ಕ ಅವರ ಒಂದು ಕೆರಿಯರ್ ಬಿಲ್ಡ್ ಆಗೋದಕ್ಕೆ ಆ ಒಂದು ಅದೃಷ್ಟ ಕೈ ಹಿಡಿತು ಅಂತ ಹೇಳ್ತಿದ್ರೆ, ಬಟ್ ಆಲ್ಮೋಸ್ಟ್ ನಮ್ರತಾ ಅಕ್ಕ ಅವರ ಪ್ರಯತ್ನ ಅಂತ ಹೇಳ್ಬೋದು. ಅಂಡ್ ಅವರಿಗೆ ನಂಬಿಕೆ ದ್ರೋಹರು ತುಂಬಾ ಆಗಿದೆ ಅಂತಾನು ಹೇಳ್ತಾ ಇದ್ರು. ಏನೇ ಆಗ್ಲಿ ಅವರ ಒಂದು ಹೊಸ ವರ್ಷ ಹೊಸ ಹರುಷವನ್ನ ತರಲಿ ಅಂತಾನು ಹಾರೈಸ್ತಾ ಇದ್ರು. ಇನ್ನು ನೆಕ್ಸ್ಟ್ ಕಾರ್ತಿಕ್ ಅಣ್ಣವ್ರ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ಕಾರ್ತಿಕ್ ಅಣ್ಣವ್ರ ಲೈಫಲ್ಲಿ ತುಂಬಾ ಖರ್ಚೇ ಹೋಗ್ತಿದೆ ಅಂತ. ಆದಾಯ ಎಷ್ಟು ಇರುತ್ತೋ ಅದಕ್ಕಿಂತ ಡಬಲ್ ಖರ್ಚಾಗುತ್ತೆ. ಸೊ ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸ್ಕೊಂಡ್ ಬಂದಿದ್ದಾರೆ, ಬೇರೆ ರೀತಿಯಲ್ಲಿ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಈ ಒಂದು ವರ್ಷದಲ್ಲೂ ಅಷ್ಟೇ ಅರ್ಧ ವರ್ಷ ಕಷ್ಟ ಇರುತ್ತೆ, ಅರ್ಧ ವರ್ಷ ಸುಖ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 50-50 ಇರುತ್ತೆ ಅಂತ. ಬೇವು ಮತ್ತೆ ಬೆಲ್ಲ ಎರಡು ಮಿಕ್ಸ್ ಆಗಿ ಅವ್ರ ಲೈಫಲ್ಲಿ ಈ ವರ್ಷ ಇರುತ್ತೆ ಅಂತ. ಏನೇ ಆಗ್ಲಿ ಬಿಗ್ ಬಾಸ್ ಮನೇಲಿ ಈಗ ಕಾರ್ತಿಕ್ ಅವರ ಭವಿಷ್ಯ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಅವ್ರ ಭವಿಷ್ಯ ಬಿಗ್ ಬಾಸ್ ಮನೇಲಿ ಹೇಗೆ ಹೋಗುತ್ತೆ ಅಂತ. ಇನ್ನು ವಿನಯ್ ಅಣ್ಣವ್ರ ವಿಚಾರಕ್ಕೆ ಬಂದಾಗ ವಿನಯ್ ಅಣ್ಣವ್ರ ಬಗ್ಗೆ ಮಾತೇ ಆಡಂಗಿಲ್ಲ. ಆಲ್ರೆಡಿ 2 ಕಿವಿಗಳಲ್ಲಿ ಅವ್ರಿಗೆ ಒಂದು ಮಚ್ಚೆ ಇದೆಯಂತೆ ಅದೃಷ್ಟದ ಸಂಕೇತವಾಗಿ. ಆಲ್ರೆಡಿ ಒಂದು ಗುರುಜಿ ಬಂದ ತಕ್ಷಣನೇ ಹೇಳ್ಬಿಟ್ರು ನೀವು ಅದೃಷ್ಟವಂತರು ಅಂತ. ಮೇ ಬಿ ಬಿಗ್ ಬಾಸ್ ಮನೆ ಈ ಸತಿ ವಿನ್ ಯಾರು ಆಗ್ತಾರೋ ಗೊತ್ತಿಲ್ಲ, ಆ ಅದೃಷ್ಟ ಯಾರಿಗೂ ಒಲಿಯುತ್ತಾ ಗೊತ್ತಿಲ್ಲ. ಈ ಒಂದು ಬಿಗ್ ಬಾಸ್ ಮನೇಲಿ ಅಂತ ವಿನಯ್ ಅಣ್ಣವ್ರಿಗೆ ಈಗಾಗಲೇ ಸಾಕಷ್ಟು ಅವರ ಒಂದು ಹೆಂಡತಿಯಿಂದ ಅಂದ್ರೆ ಒಬ್ಬ ಸ್ತ್ರೀಯಿಂದ ಸಾಕಷ್ಟು ಬೆಂಬಲ ಮತ್ತೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ಒಂದು ಹುಡುಗಿಯಿಂದ ಒಂದು ಸ್ತ್ರೀಯಿಂದನೇ ಅವ್ರಿಗೆ ತುಂಬಾ ಕಷ್ಟಗಳು ಸಹ ಅನುಭವಿಸಿದ್ದಾರೆ ಅಂತಾನು ಹೇಳಿದ್ರು. ಏನೋ ಹೇಳ್ತಾರಲ್ಲ, ಒಂದು ಸಕ್ಸಸ್ ಆಗುವಂತಹ ಹುಡುಗನಿಂದೆ ಒಂದು ಹುಡುಗಿ ಇರ್ತಾಳೆ, ಒಂದು ಸಕ್ಸಸ್ ಆಗುವಂತಹ ಒಂದು ಹುಡುಗಿ ಹಿಂದೆ ಖಂಡಿತವಾಗ್ಲೂ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಸೊ ಇಬ್ರು ಸಹ ಸಕ್ಸಸ್ ಆಗ್ಬೇಕಂದ್ರೆ ಒಬ್ಬರ ಬೆಂಬಲ ಮತ್ತೆ ಒಬ್ಬರ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಸೊ ಈ ರೀತಿ ವಿನಯ್ ಅಣ್ಣವರ ಪಾಲಿಗೆ ಸಕ್ಸಸ್ ಆಗೋದಕ್ಕೆ ಅವರ ಹೆಂಡತಿನೇ ಮುಖ್ಯ ಕಾರಣ, ಮುಖ್ಯ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಯಾರಪ್ಪ ಅಂದ್ರೆ, ಬಿಗ್ ಬಾಸ್ ಮನೇಲಿ ಒಂದು ಪೂಜೆ ಎಲ್ಲ ಮಾಡ್ತಾರೆ. ಸೊ ಬಿಗ್ ಬಾಸ್ ಮನೆ ಇರುವಂತಹ ಸ್ವಾಮೀಜಿ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭವನ್ನ ಇಟ್ಕೊಂಡಿರ್ತಾರೆ. ಸೊ ಅವ್ರು ಬಂದು ಒಂದಷ್ಟು ಒಳ್ಳೆ ಮಾತುಗಳನ್ನ ಒಂದಷ್ಟು ಒಳ್ಳೆ ಸಂದೇಶಗಳನ್ನ ನೀಡಿದ್ರು ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲೋ ಒಂದೊಂದು ಪಾಯಿಂಟ್ ಅಲ್ಲಿ ಮಾತ್ರ ಬೇಜಾರಾಯ್ತು ಅಂತಾನು ಅನ್ನಿಸ್ತು. ಇದಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಅವ್ರು ಹೊರಗಡೆ ಹೋದ್ಮೇಲೆ ಬಿಗ್ ಬಾಸ್ ಅವರು ಒಂದು ಅಸಲಿ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಯಾವುದಪ್ಪ ಅಂದ್ರೆ ಬಾಲ್ ಬಂಗಾರ ಅನ್ನೋ ತರ ಟಾಸ್ಕ್ ಅದು. ಸೊ ಈ ಒಂದು ಟಾಸ್ಕ್ ಆಡೋದಕ್ಕೋಸ್ಕರ ಟೋಟಲ್ ಆಗಿ 6 ಜನ ಬೇಕು, ಅಂದ್ರೆ 3 ಜೋಡಿ. ಸೊ ಈ ಒಂದು ಟಾಸ್ಕ್ಗೆ ಬೇಕಾಗಿರುವಂತಹ ಕಂಟೆಸ್ಟೆಂಟ್ನ ಚಾಯ್ಸ್ ಮಾಡುವಂಥ ಅವಕಾಶ ಕ್ಯಾಪ್ಟನ್ ತನಿಷಾ ಅವ್ರಿಗೆ ಇತ್ತು. ಸೊ ಬಟ್ ತನಿಷಾ ಅಕ್ಕ ಅವ್ರಿಗೆ ಗೊತ್ತಿರಲಿಲ್ಲ ಅವರು ಒಂದು ಕನ್ಫೆಷನ್ ರೂಮಲ್ಲಿ ಮಾತಾಡ್ತಾ ಇರೋದನ್ನ ಇಲ್ಲಿ ಕಂಟೆಸ್ಟೆಂಟ್ಸ್ ನೋಡ್ತಾ ಇದ್ದಾರೆ ಅಂತ. ಬಟ್ ಬಿಗ್ ಬಾಸ್ ಅವ್ರು ಇದನ್ನೇ ಅನ್ಸುತ್ತೆ ತಂದಿಟ್ಟು ತಮಾಷೆ ನೋಡೋದು ಅಂತ ಇದಕ್ಕೆ ಹೇಳೋದು. ಯಾಕಂದ್ರೆ ಪಾಪ ತನಿಷಾ ಅಕ್ಕ ಅವರಲ್ಲಿ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಡಿಸಿಷನ್ ಅವ್ರು ಹೇಳ್ತಾ ಇದ್ರೆ, ಇಲ್ಲಿ ಬಿಗ್ ಬಾಸ್ ಅವ್ರು ಅವ್ರಿಗೆ ಗೊತ್ತಿದ್ರೆ ಇಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಮಾತಾಡೋದನ್ನ. ಸೊ ಅಲ್ಲಿ ತನಿಷಾ ಅಕ್ಕ ಅವ್ರು ಹೇಳ್ತಾರೆ, ಒಂದು ನನಗೆ ವಿನಯ್ ಬೇಕು, ಮೈಕಲ್ ಬೇಕು, ವರ್ತೂರ್ ಬೇಕು, ಪ್ರತಾಪ್ ಬೇಕು, ಮತ್ತೆ ತನಿಷಾ ನಾನಿರ್ತೀನಿ, ನಮ್ರತಾ ಇರ್ತಾರೆ ಅಂತ. ಸೊ ಇವ್ರಿಗೆ ಒಂದು ಪೇಷನ್ಸ್ ಇರುತ್ತೆ ಮತ್ತೆ ಆಡುವಂಥ ಸ್ಟ್ರಾಟಜಿ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ಇನ್ನು ಉಳಿದಿರುವಂತಹ ಕಾರ್ತಿಕ್ ಅಣ್ಣ,
ಮತ್ತೆ ಸಂಗೀತಕ್ಕ ಮತ್ತೆ ತುಕಾಲಿ ಅಣ್ಣ ಇವ್ರು ಮೂವರು ಬೇಡ ಅಂತ ಹೇಳಿದ್ರು. ಸೊ ಯಾಕೆ ಅಂತ ಕೇಳಿದಾಗ ಸಂಗೀತಕ್ಕ ಅವ್ರಿಗೆ ಮೊದಲನೇದಾಗಿ ಅಲ್ಲಿ ಆಡೋದಕ್ಕೆ ಏನು ಗೊತ್ತಿರಲ್ಲ, ಏನು ಸುಮ್ಮನೆ ಜೋರಾಗಿ ಇದು ಮಾಡ್ಬಿಡ್ತಾರೆ, ರ್ಯಾಶ್ ಆಗಿ ಮಾತಾಡ್ಬಿಡ್ತಾರೆ, ಅಗ್ರೆಸಿವ್ ಆಗಿ ಇದು ಮಾಡ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಕಾರ್ತಿಕ್ ಅಣ್ಣವರು ತಾಳ್ಮೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕಾರ್ತಿಕ್ ಅಣ್ಣವರು ಒಂದು ಟಾಸ್ಕ್ ವಿಚಾರ ಅಂತ ಬಂದಾಗ ಸೊ ಅಲ್ಲಿ ಏನೋ ಒಂದು ಗೊಂದಲದಲ್ಲಿ ಆಡ್ತಾರೆ, ಬಟ್ ಆದರೂ ಸಹ ವಿನ್ ಆಗೋ ಕಡೆನೇ ಅವ್ರು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕಾರ್ತಿಕ್ ಅಣ್ಣವ್ರಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಕರೆಕ್ಟ್ ಆಗಿರುವಂತಹ ಪ್ರಾಪರ್ ಆಗಿರುವಂತಹ ಎವಿಡೆಂಟ್ ಆಗಿರುವಂತಹ ರೀಸನ್ ಕೊಡು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ತುಕಾಲಿ ಅಣ್ಣವ್ರಿಗೆ ಅವ್ರು ಕರೆಕ್ಟಾಗಿ ಆಡೋದೇ ಬೇಡ ಅಂತ ಅನ್ನೋ ರೀತಿಯಲ್ಲೇ ಹೇಳಿಬಿಟ್ರು. ಸೊ ಇದೆಲ್ಲ ಆದಮೇಲೆ ತನಿಷಕ್ ಅವ್ರ ಕನ್ಫ್ಯೂಷನ್ ರೂಮಿಂದ ಹೊರಗಡೆ ಬಂದಾಗ ಕಂಟೆಸ್ಟೆಂಟ್ಸ್ ಏನು ಗೊತ್ತಿಲ್ಲ ಅನ್ನೋ ಥರ ಕೂತಿದ್ರು. ಸೊ ಅದಾದ್ಮೇಲೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಈ ಒಂದು ಟಾಸ್ಕ್ ಸಹ ಚೆನ್ನಾಗಿ ಆಡ್ತಾರೆ. ಬಟ್ ಜೋಡಿ ಯಾರಪ್ಪ ಅಂದ್ರೆ ಮೈಕಲ್ ಅಣ್ಣ ವರ್ತೂರಣ್ಣ ಒಂದು ಜೋಡಿ, ವಿನಯ್ ಅಣ್ಣ ಮತ್ತು ತನಿಷಕ್ಕ ಒಂದು ಜೋಡಿ, ನಮ್ರತಕ್ಕ ಪ್ರತಾಪ್ ಅವರು ಒಂದು ಜೋಡಿ. ಸೊ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ಈ ಒಂದು ರೌಂಡ್ಗೆ ಇಟ್ಟಂತಹ ಪಾಯಿಂಟ್ಸ್ ಎಷ್ಟು ಅಂದ್ರೆ 5 ಲಕ್ಷ. ಸೊ ಗೆದ್ದಿದ್ರೆ ಅವರು 5 ಲಕ್ಷ ಪಡ್ಕೊಬೋದಾಗಿತ್ತು. ಬಟ್ ಅವರು ಅನ್ಫಾರ್ಚುನೇಟ್ಲಿ ಒಂದು ಟೈಮ್ ಒಂದು 20 ಸೆಕೆಂಡ್ ಕೊಟ್ಟಿದ್ರೆ ಕನ್ಫರ್ಮ್ ಆಗಿ ಅವ್ರು ಗೆಲ್ತಾ ಇದ್ರು. ಬಟ್ 20 ಸೆಕೆಂಡಲ್ಲಿ ಮಿಸ್ ಆಯ್ತು ಒಂದು 5 ಲಕ್ಷ. ಸೊ ಫಸ್ಟು ವರ್ತೂರಣ್ಣ ಮತ್ತು ಮೈಕಲ್ ಅಣ್ಣ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ತನಿಷಕ್ಕ ಮತ್ತು ವಿನಯ್ ಅಣ್ಣವ್ರು ಇನ್ನೂ ಚೆನ್ನಾಗಿ ಮಾಡಿದ್ರು. ಬಟ್ ಲಾಸ್ಟಿಗೆ ಇದ್ದಂಥವ್ರಿಗೆ ಟೈಮ್ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ಅಲ್ಲಿ ವರ್ತೂರಣ್ಣ ಮತ್ತು ಮೈಕಲ್ ಅಣ್ಣವ್ರು ಇದ್ದಂತಹ ತಗೊಳ್ಳೋಂಥ ಬೋರ್ಡ್ ಚೆನ್ನಾಗಿರಲಿಲ್ಲ. ಸೊ ಎಡ್ಜಸ್ ಸ್ವಲ್ಪ ಇದಾಗಿತ್ತು ಅಂತಂದ್ಬಿಟ್ಟು ಮತ್ತೆ ಅವ್ರಿಗೆ ಇನ್ನೊಂದು ಚಾನ್ಸನ್ನು ಕೊಟ್ಟರು. ಆಲ್ರೆಡಿ ಅವ್ರು 1 ಲಕ್ಷ ಗೆದ್ದಿದ್ರು. ಸೊ ಇನ್ನೊಂದು ಚಾನ್ಸ್ ಕೊಟ್ಟಾಗ ಸಪೋಸ್ ಅವರು 7 ನಿಮಿಷದಲ್ಲಿ 3 ಬಾಲ್ ಹಾಕಿದ್ರೆ ಅವ್ರಿಗೆ 5 ಲಕ್ಷ ಸಿಗುತ್ತೆ. ಸಪೋಸ್ ಅವ್ರು ಹಾಕದೇ ಇದ್ರೆ ಸಿಕ್ಕಿರೋಂತಹ 1 ಲಕ್ಷ ಸಹ ಕಳ್ಕೊಳ್ತಾರೆ ಅಂತ ಕ್ಲಿಯರಾಗಿ ಹೇಳಿದ್ರು ಬಿಗ್ ಬಾಸ್. ಸೊ ಅವರು ಕಾನ್ಫಿಡೆನ್ಸನ್ನು ಆಯಿತು ಮಾಡ್ತೀವಿ ಅನ್ನೋ ಥರ ಹೋದರು. ಬಟ್ ಅನ್ಫಾರ್ಚುನೇಟ್ಲಿ ಸೆಕೆಂಡ್ ಬಾಲ್ ಹಾಕೋ ಅಷ್ಟರಲ್ಲಿ ಅವ್ರ ಟೈಮ್ ಆಗೋಯ್ತು. ಸೊ ಅನ್ಫಾರ್ಚುನೇಟ್ಲಿ ಗೆದ್ದಂಥ 1 ಲಕ್ಷನೂ ಹೋಯ್ತು. ಅದೇನೋ ಹೇಳ್ತಾರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಇದಕ್ಕೆ ಹೇಳೋದು. ಸೊ ಇದು ಒಂದು ಗಾದೆ ಇಲ್ಲಿ ಕರೆಕ್ಟಾಗಿ ಸೂಟ್ ಆಯಿತು ಅಂತ ನನಗನ್ನಿಸ್ತು. ಯಾವತ್ತೂ ಅಷ್ಟೇ ಬಂದಿರೋದ್ರಲ್ಲಿ ನಾವು ತೃಪ್ತಿ ಪಡಬೇಕಂತೆ. ಅತಿಯಾಗಿ ಆಸೆ ಪಡೋಕ್ಕೆ ಹೋದರೆ ಹಿಂಗೆ ಆಗೋದು. ನಮ್ಮ ಲೈಫಲ್ಲೂ ಅಷ್ಟೇ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗ್ತಾ ಇರಬೇಕು. ನಮಗಿಲ್ಲ ಹಾಸಿಗೆ ಇನ್ನೂ ದೊಡ್ಡದಾಗಿ ಬೇಕು, ನಾನು ಇನ್ನೂ ದೊಡ್ಡದಾಗಿ ಕಾಲು ಚಾಚ್ತೀರಂದರೆ ಆಗಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ನಮಗಂತೂ ಎಲ್ಲರಿಗೂ ಸಿಕ್ಕಿದೆ, ನನಗಂತೂ ಅದು ಟೋಟಲಿ 100% ಸಿಕ್ಕಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಒಂದು ಟಾಸ್ಕನ್ನು ಅವ್ರು ಲೂಸ್ ಮಾಡ್ತಾರೆ, ಅಂದರೆ ಬಿಟ್ಕೊಟ್ಬಿಡ್ತಾರೆ, ಸೋತೋಗ್ತಾರೆ. ಸೊ ಅದಾದ್ಮೇಲೆ ಬಿಗ್ ಬಾಸ್ ಅವ್ರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಸೋಲು ಮತ್ತು ಗೆಲುವು ಆಟದ 2 ಮುಖಗಳಿದ್ದಂಗೆ. ಸೊ ಸೋತವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಗೆಲ್ಲೋದು ಯಾವ ಥರ ಅಂತ ಯೋಚನೆ ಮಾಡಬೇಕು. ಗೆದ್ದವರು ನೆಕ್ಸ್ಟ್ ಯಾವ ರೀತಿ ಸೋಲ್ಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಏನೇ ಆಗಲಿ ಸೋಲೋದನ್ನು ಮತ್ತು ಗೆಲ್ಲೋದನ್ನು ನಾವು ಯಾವ ಥರ ಅಕ್ಸೆಪ್ಟ್ ಮಾಡ್ತೀವೋ, ಸೊ ಸೋಲೋದನ್ನು ಸಹ ಅದೇ ರೀತಿ ಅಕ್ಸೆಪ್ಟ್ ಮಾಡೋದ್ರೇ ನಿಜವಾದ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಹೇಳ್ತಾರೆ ಅಂತ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಬಿಗ್ ಬಾಸ್ ಅವರು. ಸೊ ನನಗಂತ ಅದು ತುಂಬಾ ಇಷ್ಟ ಆಯಿತು ಆ ಒಂದು ಮಾತು. ಯಾಕಂದರೆ ಅಲ್ಲಿರೋಂಥವ್ರಲ್ಲಿ ಕೆಲವೊಬ್ಬರಿಗೆ ಸೋಲೋದನ್ನು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸೋತರು ಸಹ ಅದನ್ನು ಅಕ್ಸೆಪ್ಟೇ ಮಾಡೋದಿಲ್ಲ. ಸೊ ಅಂಥದ್ರಲ್ಲಿ ಇವರ ಒಂದು ಮಾತು ನನಗಿಷ್ಟ ಆಯಿತು. ಒಂದು ಸ್ಪೋರ್ಟ್ಸ್ಮನ್ಶಿಪ್ಗೆ ನಿಜವಾಗ್ಲೂ ಬೇಕಾಗಿರೋದು ಇದೇ ಒಂದು ಕ್ವಾಲಿಟಿ ಇದ್ರೂ ಅವ್ರು ನಿಜವಾದ ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು. ಏನಾಗಲಿ ಇದೆಲ್ಲ ಆದಮೇಲೆ ಇನ್ನು ಸಂಗೀತ ಮತ್ತು ನಮ್ರತ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನು 2 ವಾರ ಇರುತ್ತೆ ಅಂದ್ಕೊಂಡಿದ್ವಿ, ನಮ್ಮ ಮನೆಯವ್ರನ್ನೆಲ್ಲ ನೋಡ್ಬೋದು, ಹೊರಗಡೆ ಹೋಗ್ಬೋದು ಅಂತ ಆಸೆ ಇಟ್ಕೊಂಡಿದ್ವಿ. ಬಟ್ ಇನ್ನೂ 4 ವಾರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ, ಅಯ್ಯೋ ಇನ್ನು ಯಾವಾಗ ಹೋಗ್ತೀವಪ್ಪ. ಇಷ್ಟು ಜನರ ಮಧ್ಯೆ ಸಂಗೀತ ಅವ್ರು ಹೇಳ್ತಿದ್ರು, ನಾನು ಅನ್ಭೋಗಿಸ್ದಟ್ಟು ನೀವು ಅನ್ಭೋಗಿಸಿಲ್ಲ ನಮ್ರತ ಅಂತ ಹೇಳ್ತಾ ಇದ್ರು. ಸೊ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ, ಒಬ್ಬರನ್ನೇ ಟಾಂಟ್ ಕೊಟ್ಟು ಮಾತಾಡ್ತಿದ್ರು, ಒಬ್ಬರನ್ನೇ ಇದು ಮಾಡ್ಕೊಂಡಿರ್ತಾ ಇದ್ರು, ಈ ಅಳ್ಸೋ ರೀತಿ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಬೇಜಾರಾಗಿ ಹೇಳ್ತಾ ಇದ್ರು, ನಾನು ಅನ್ಭೋಗಿಸಿರೋಷ್ಟು ಕಷ್ಟ ನೋವನ್ನು ನೀವು ಅನ್ಭೋಗಿಸಿಲ್ಲ ನಮ್ರತ, ನಿಜಕ್ಕೂ ಹೇಳ್ಬೇಕಂದ್ರೆ ನೀವು ಬೆಟರ್ ಅಂತ ಹೇಳ್ತಿದ್ರು. ಸೊ ಇದೆಲ್ಲ ಆದಮೇಲೆ ಇನ್ನು ನ್ಯೂ ಇಯರ್ ಪಾರ್ಟಿ ಅಂತೂ ಚೆನ್ನಾಗೇ ಇತ್ತು. ಸೊ ಇದರಲ್ಲೂ ಸಹ ನ್ಯೂ ಇಯರ್ ಪಾರ್ಟಿಗೆ ಕೇವಲ 5 ಜನ ಹೋಗಬೇಕು ಅಂತ ಹೇಳಿದ್ರು, 5 ಅಥವಾ 6 ಜನ. ಸೊ ಇದರಲ್ಲಿ ಫಸ್ಟ್ ತನಿಷಕ್ ಅವ್ರಿಗೆ ಆಪ್ಷನ್ ಕೊಟ್ಟರು, ಯಾರು ಸೆಲೆಕ್ಟ್ ಮಾಡ್ತೀರಾ ನೀವು ಬಿಟ್ಟು ಅನ್ನೋ ಥರ. ಸೊ ತನಿಷಕ್ ಅವ್ರು ಇದ್ರು ಪ್ರತಾಪ್ ಅಣ್ಣ, ಸಂಗೀತಕ್ಕ, ಕಾರ್ತಿಕ್ ಅಣ್ಣ, ವಿನಯ್ ಅಣ್ಣ ಮತ್ತು ಫೈನಲ್ ಆಗಿ ತುಕಾಲಿ ಅಣ್ಣ ಇದ್ರು, ಅಂದರೆ ತುಕಾಲಿ ಸಂತೋಷ್ ಅಣ್ಣ ಇದ್ರು. ಸೊ ತುಕಾಲಿ ಸಂತೋಷ್ ಅಣ್ಣ ಅವರ
ಮತ್ತೆ ಕಾಂಬಿನೇಷನ್ ಯಾರ ಜೊತೆ ಆಗಿತ್ತು ಅಂದ್ರೆ ವಿನಯ್ ಅಣ್ಣವ್ರ ಜೊತೆ ಸಕ್ಕದಾಗಿತ್ತು ಡ್ಯಾನ್ಸು. ಅದ್ರಲ್ಲಿ ನನಗೆ ತುಂಬಾ ಹೈಲೈಟ್ ಅನ್ಸಿದೆ ಅಂದ್ರೆ ಪ್ರತಾಪ್ ಅಣ್ಣವರ ಡ್ಯಾನ್ಸ್ ನೋಡಿ ನಾನಂತೂ ಫುಲ್ ಶಾಕ್ ಆಗೋದೆ. 100% ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸೇ ಶಾಕ್ ಆಗೋದ್ರು ಹೇಳ್ತಾ ಇದ್ರೆ. ಯಾಕಂದ್ರೆ ಸಂಗೀತಕ್ಕೆ ಅವ್ರ ಆ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿ ಆ ಥರ ರೊಮ್ಯಾನ್ಸ್ ಆಗಿ ಡ್ಯಾನ್ಸ್ ಮಾಡಿದ್ರಲ್ಲ, ಅದರಲ್ಲಿ ಎತ್ಕೊಂಡು ಟರ್ನ್ ಎಲ್ಲ ಮಾಡಿಕೊಂಡು ಇಡೀ ಕರ್ನಾಟಕದ ಜನ ನಿಜಕ್ಕೂ ನೆನೆ ಒಂದು ಫುಲ್ ಶಾಕಲ್ಲೇ ಮುಳುಗೋಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಬಿಗ್ ಬಾಸ್ ಮನೆ ನ್ಯೂ ಇಯರ್ ಪಾರ್ಟಿ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ನಾನು ಸಹ ಎಂಜಾಯ್ ಮಾಡಿದೆ. 100% ನಿಮಗೂ ಸಹ ಎಂಜಾಯ್ ಮಾಡಿರ್ತೀರ ಅಂತಲೂ ಗೊತ್ತು. ಆ್ಯಂಡ್ ಪಾಪ ನಮ್ರತಕ್ಕ ಅವ್ರಿಗೆ ತುಂಬ ಹೋಗಬೇಕು ಅಂತ ಇಷ್ಟ ಆಯಿತು, ಬಟ್ ಅವ್ರಿಗೆ ಹೋಗೋದಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ಅದಕ್ಕೆ ಅವ್ರು ಒಂದು ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬ ಓ ಅಂತ ಅಳ್ತಿದ್ರು. ಆಮೇಲೆ ಎಲ್ಲ ಕಂಟೆಸ್ಟೆಂಟ್ಸ್ ಹೋಗಿ ಪಾಪ ಸಮಾಧಾನ ಮಾಡಿದ್ರು ಅಲ್ಲಿಗೂ ಸಹ. ಆ್ಯಂಡ್ ನ್ಯೂ ಇಯರ್ ಪಾರ್ಟಿಯ ಒಂದಷ್ಟು ಡ್ರಿಂಕ್ಸ್ ಇತ್ತು, ಅಂದರೆ ಕೂಲ್ ಡ್ರಿಂಕ್ಸ್ ಇತ್ತು, ಆಮೇಲೆ ಹಾಟ್ ಡ್ರಿಂಕ್ಸ್ ಎಲ್ಲ, ಕೂಲ್ ಡ್ರಿಂಕ್ಸ್ ಎಲ್ಲ ಇತ್ತು, ಒಂದು ಸ್ನ್ಯಾಕ್ಸ್ ಇತ್ತು, ಒಂದು ಡಿನ್ನರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು, ಒಂದು ಡಿಸ್ಕೋ ಪಾರ್ಟಿ ಥರ ಅವ್ರು ಅರೇಂಜ್ ಮಾಡಿ ಕೊಟ್ಟಿದ್ರು. ಸೊ ಪಾಪ ಈ ಮೈಕಲಣ್ಣ ಒಂದು ಕಡೆ ಹೇಳ್ತಿದ್ರು, ನನ್ನ ಲೈಫಲ್ಲಿ ಇದೇ ನನ್ನ ವರ್ಸ್ಟ್ ನ್ಯೂ ಇಯರ್ ಅಂತ ಬಿಗ್ ಬಾಸ್ ಮನೇಲಿ ಸೆಲೆಬ್ರೇಟ್ ಮಾಡ್ತಿರೋದಂತ ಹೇಳಿದ್ರು. ಬಟ್ ಆ ಥರ ಹೇಳಬಾರ್ದಾಗಿತ್ತು ಅಂತ ಅನ್ನಿಸ್ತಿದೆ. ಯಾಕಂದರೆ ಬಿಗ್ ಬಾಸ್ ಮನೆ ಅನ್ನೋದು ಒಂದು ದೊಡ್ಡ ಶೋ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ಕೋಟ್ಯಾಂತರ ಜನ ನೋಡ್ತಿರ್ಬೇಕಾದ್ರೆ ಈ ಥರ ಒಂದು ಸಣ್ಣ ಮಾತು ಹೇಳೋದು ಅಲ್ಲಿ ಬಿಗ್ ಬಾಸ್ ಶೋಗೆನೇ ಅವಮಾನ ಮಾಡ್ದಂಗಿರುತ್ತೆ. ಯಾಕಂದರೆ ಏಕಾಏಕಿ ಈ ಬಿಗ್ ಬಾಸ್ ಮನೇಲಿ ಇರೋದ್ರಿಂದ ನಾನು ಇಷ್ಟು ವರ್ಸ್ಟ್ ಅಂದರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳೋದು ಆ ಒಂದು ಆಗಿದ್ಮೇಲೆ ಅವ್ರು ಬಿಗ್ ಬಾಸ್ ಮನೆಗೆ ಹೋಗಬಾರ್ದಾಗಿತ್ತು. ಅವರಷ್ಟು ಒಂದು ಆಡಂಬರವಾಗಿ ಅಷ್ಟು ಒಂದು ಪಾರ್ಟಿಸ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಅವಶ್ಯಕತೆನೇ ಇರಲಿಲ್ಲ ಅವರು. ಸೊ ನನಗಿದು ಪರ್ಸನಲ್ ಏನೇ ಅನಿಸಿದ್ದು ಅದನ್ನು ನೋಡಿ. ಆ್ಯಂಡ್ ತುಕಾಲಿ ಅಣ್ಣ ಮತ್ತು ತನಿಷಾ ಅಕ್ಕ ಮತ್ತೆ ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತೆ. ನೀನು ರೀಸನ್ ಕೊಡೋ ಹಾಗಿದ್ರೆ ಪ್ರಾಪರ್ ಆಗಿರೋಂಥ ರೀಸನ್ ಕೊಡು. ಯಾವುದೋ ಒಂದು ಸಿಲ್ಲಿ ಮ್ಯಾಟರ್ನ ಇಟ್ಕೊಂಡು ರೀಸನ್ ಕೊಡ್ಬೇಡ. ನಿನಗೆ ಒಂದು ವೇಳೆ ನನ್ನನ್ನು ಆಟ ಆಡ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ಬಿಡು ನೀನು ಆಡಬೇಡ ಅಂತ. ಬಟ್ ಇದು ಯಾವುದೋ ಒಂದು ಸಿಲ್ಲಿ ರೀಸನ್ ಇಟ್ಕೊಂಡು ನೀನು ಏನಕ್ಕೆ ಆ ಥರ ಹೇಳ್ತೀಯಾ, ನನಗೆ ಆ ಥರ ರೀಸನ್ ಕೊಡ್ಬೇಡ, ನನಗೆ ಪರ್ಸನಲಿ ಹರ್ಟ್ ಆಯಿತು ಅನ್ನೋ ಥರ ಜಗಳ ಮಾಡ್ತಾರೆ. ಸೊ ಇಷ್ಟೆಲ್ಲ ನಡೀತಾ ಬರೋ ಬಿಗ್ ಬಾಸ್ ಮನೇಲಿ ಒಂದು ಹೊಸ ವರ್ಷ ಅಂತ ನೋಡಲ್ಲ, ಒಂದು ಹಳೆ ವರ್ಷ ಅಂತ ನೋಡಲ್ಲ, ಒಂದು ಫ್ರೆಂಡ್ಶಿಪ್ ಅಂತ ನೋಡಲ್ಲ, ಅಥವಾ ಒಂದು ಸಂಬಂಧ ಅಂತ ನೋಡಲ್ಲ, ಗೆಸ್ಟ್ ಬಂದಿದ್ದಾರೆ ಅಂತ ನೋಡಲ್ಲ, ಏನು ಇಲ್ದಿರೋಂಥರ ಜಗಳ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಆ್ಯಂಡ್ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಏನಪ್ಪ ಅಂದರೆ ಕಾರ್ತಿಕ್ ಅಣ್ಣ ಅವರು ಸಂಗೀತ ಅವ್ರ ಹತ್ರ ಹೋಗಿ ಸಾರಿ ಕೇಳ್ತಾರೆ. ಸೊ ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಲಿವಿಂಗ್ ಏರಿಯಾದಲ್ಲಿ ಎಲ್ಲರ ಎದುರುಗಡೆನೂ ಒಂದು ಸಾರಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಅವರ ಒಂದು ಫ್ರೆಂಡ್ಶಿಪ್ಪು ಮತ್ತೆ ಮೊದಲಿನ ಥರ ಹೋಗಿ ಅಂತ ನಾವು ಇಷ್ಟಪಡ್ತೀವಿ. ನಿಮ್ಗೇನು ಅನ್ನಿಸ್ತು ನಿನ್ನೆ ಒಂದು ಎಪಿಸೋಡ್ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳ್ದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.